ಜಯ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಮಾಘ ಮಾಸದ ಜಯ ಏಕಾದಶಿ ಇನ್ನೇನು ಹತ್ತಿರ ಬರುತ್ತಿದೆ. ಈ ಸಂದರ್ಭದಲ್ಲಿ ಜಯ ಏಕಾದಶಿಯನ್ನು ಏಕೆ ಆಚರಿಸಲಾಗುತ್ತದೆ ಮತ್ತು ಅದರ ಆಚರಣೆ ಹೇಗೆ ಪ್ರಾರಂಭವಾಯಿತು ಎಂಬುದರ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಅಥವಾ ಆ ದಿನವನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಜನರು ಭಕ್ತಿಯಿಂದ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ. ಈ ಬಾರಿಯ ಜಯ ಏಕಾದಶಿಯ ವ್ರತವನ್ನು ಫೆಬ್ರವರಿ 20ರಂದು ಮಂಗಳವಾರ ಆಚರಣೆ ಮಾಡಲಾಗುತ್ತಿದೆ. ಪಂಚಾಂಗದ ಪ್ರಕಾರ ಜಯ ಏಕಾದಶಿಯ ತಿಥಿಯು ಫೆಬ್ರವರಿ 19ರಂದು ಬೆಳಿಗ್ಗೆ 8:49ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ 9:55 ಬೆಳಿಗ್ಗೆ ಕೊನೆಗೊಳ್ಳುತ್ತಾ ಇದೆ. ಅಂದರೆ ಫೆಬ್ರವರಿ 20. ಆದ್ದರಿಂದ ಫೆಬ್ರವರಿ 20ರಂದು ಜಯ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ. ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ನೀವು ಜಯ ಏಕಾದಶಿ ಉಪವಾಸವನ್ನು ಆಚರಿಸಿದರೆ ವಿಷ್ಣುವಿನ ಆಶೀರ್ವಾದವು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಹಿಂದೆ ಮಾಡಿದ ಎಲ್ಲ ಪಾಪಗಳಿಂದಲೂ ಮುಕ್ತಿ ಪಡೆಯಬಹುದಾಗಿದೆ. ಜಯ ಏಕಾದಶಿ ಉಪವಾಸವನ್ನು ಏಕೆ ಆಚರಿಸಲಾಗುತ್ತದೆ ಎಂದು ತಿಳಿಯೋಣ. ಪದ್ಮಪುರಾಣದಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ಈ ಏಕಾದಶಿಯ ಉಪವಾಸವನ್ನು ಆಚರಿಸುವವರು ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳಿಂದ ಬಿಡುಗಡೆ ಹೊಂದುವ ಮೂಲಕ ಮರಣದ ನಂತರ ಪಿಶಾಚಿಯಾಗದೆ ಮುಕ್ತಿಯನ್ನು ಪಡೆಯಬಹುದು ಎಂದು ಉಲ್ಲೇಖವಾಗಿದೆ. ರಾಜ ಹರಿಶ್ಚಂದ್ರ ಕೂಡ ಜಯ ಏಕಾದಶಿ ದಿನದಂದು ಉಪವಾಸವನ್ನು ಆಚರಿಸಿದ್ದ ಎಂದು ಹೇಳಲಾಗುತ್ತದೆ. ಈ ದಿನವನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಬ್ರಹ್ಮಹತ್ಯಾ ಪಾಪಗಳಿಂದಲೂ ಕೂಡ ಮುಕ್ತಿಯನ್ನು ಪಡೆಯಬಹುದು ಎಂದು ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ಉಪವಾಸದ ಬಗ್ಗೆ ಹೇಳಿದ್ದನು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಭಕ್ತರು ಈ ಉಪವಾಸವನ್ನು ಪೂರ್ಣ ಭಕ್ತಿಯಿಂದ ಆಚರಿಸಿದರೆ ದೆವ್ವ ಮತ್ತು ಶತ್ರು ಕಾಟಗಳನ್ನು ಎದುರಿಸಬೇಕಾಗಿಲ್ಲ ಎಂದು ನಂಬಲಾಗಿದೆ. ಹಾಗಾದರೆ ಜಯ ಏಕಾದಶಿ ಆಚರಣೆ ಹೇಗೆ ಪ್ರಾರಂಭವಾಯಿತು? ಅದಕ್ಕೊಂದು ಕಥೆ ಇದೆ. ದಂತಕಥೆಯ ಪ್ರಕಾರ ಒಮ್ಮೆ ದೇವತೆಗಳು ಸ್ವರ್ಗದಲ್ಲಿ ಒಂದು ಉತ್ಸವವನ್ನು ಆಯೋಜಿಸಿದ್ದರು. ಅದರಂತೆ ಉತ್ಸವಕ್ಕೆ ಎಲ್ಲ ಸಾಧುಗಳನ್ನು ಸಹ ಆಹ್ವಾನಿಸಲಾಗಿತ್ತು. ಈ ಉತ್ಸವದಲ್ಲಿ ಗಂಧರ್ವರಿಂದ ನೃತ್ಯ ಮತ್ತು ಗಾಯನ ಕಾರ್ಯಕ್ರಮವಿತ್ತು. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಪುಷ್ಪಾವತಿ ಎಂಬ ನರ್ತಕಿ ಮಾಲ್ಯವನ್ ಎಂಬ ಗಂಧರ್ವನನ್ನ ಗಮನಿಸಿದಳು. ಅವನ ಅಂದವನ್ನ ನೋಡಿ ಇಷ್ಟಪಟ್ಟಳು. ಆ ಬಳಿಕ ಇಬ್ಬರು ಪರಸ್ಪರ ನೋಡಲು ಪ್ರಾರಂಭಿಸಿದರು. ಪುಷ್ಯಾವತಿ ಮತ್ತು ಮಾಲ್ಯವನ್ ಒಬ್ಬರನ್ನೊಬ್ಬರು ನೋಡುವುದರಲ್ಲಿ ಎಷ್ಟು ಮಗ್ನರಾಗಿದ್ದರೆಂದರೆ ಅವರು ಉತ್ಸವದಲ್ಲಿ ಹಾಜರಿದ್ದುದನ್ನು ಸಹ ಗಮನಿಸಲಿಲ್ಲ. ಇಬ್ಬರು ತಮ್ಮ ಮಿತಿಗಳನ್ನು ದಾಟಿ ಹತ್ತಿರ ಬಂದರು. ಇದನ್ನು ನೋಡಿ ಉತ್ಸವದಲ್ಲಿ ಹಾಜರಿದ್ದ ಋಷಿಮುನಿಗಳಿಗೆ ಸಿಟ್ಟು ಬಂದಿತು. ಇದನ್ನು ನೋಡಿದ ಇಂದ್ರದೇವನು ಪುಷ್ಯಾವತಿ ಮತ್ತು ಮಾಲ್ಯವನ್ ಇಬ್ಬರೂ ಕೂಡ ರಕ್ತಪಿಶಾಚಿಯಾಗಿ ಅಲೆದಾಡಿ ಎಂದು ಶಪಿಸಿದರು. ಇದರ ನಂತರ ಇಬ್ಬರು ಮೋಕ್ಷ ಪ್ರಾಪ್ತಿಗಾಗಿ ಹಿಮಾಲಯದ ಶ್ರೇಣಿಗಳಲ್ಲಿ ಅಲೆದಾಡಿದರು. ತಾವು ಮಾಡಿದ ತಪ್ಪಿಗೆ ಇಬ್ಬರು ಪಶ್ಚಾತ್ತಾಪ ಪಟ್ಟರು. ಬಳಿಕ ಸಾಕಷ್ಟು ಬಾರಿ ಋಷಿ ಮುನಿಗಳ ಬಳಿ ಕ್ಷಮೆ ಯಾಚಿಸಿದ ನಂತರ ನಾರದ ಮುನಿಗಳು ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಉಪವಾಸ ಮಾಡಲು ಮತ್ತು ವಿಷ್ಣುವನ್ನ ಧ್ಯಾನಿಸಲು ಅವರಿಗೆ ಹೇಳಿದರು. ಇದು ಅವರನ್ನು ರಕ್ತಪಿಶಾಚಿ ಜೀವನದಿಂದ ಮುಕ್ತಗೊಳಿಸಿತು. ಹಾಗಾಗಿ ಈ ದಿನದಂದು ಉಪವಾಸ ಆಚರಣೆ ಮಾಡುವುದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅಲ್ಲದೆ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆಯಲು ಇದು ಪ್ರಮುಖ ದಿನವಾಗಿದೆ. ಈ ಉಪಯುಕ್ತ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.